50 ಕೋಟಿ ಕೊಟ್ಟಿಲ್ಲ ಅಂತ ಬೆದರಿಕೆ ಹಾಕಿದ್ರು. ದುಡ್ಡು ಕೊಡದಿದ್ರೆ ಬದುಕಕ್ಕೆ ಬಿಡಲ್ಲ ಅಂದ್ರು. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್. ಸೆಂಟ್ರಲ್ ಮಿನಿಸ್ಟರ್ ಹತ್ರ ಯಾರಾದರೂ 100 ಕೋಟಿ ರೂಪಾಯಿ ಕೇಳಕ್ ಸಾಧ್ಯನಾ? ಹಣ ಕೇಳಿದ್ದಕ್ಕೆ ದಾಖಲೆ ಕೊಡ್ಲಿ. ಎಚ್.ಡಿ.ಕೆ ವಿರುದ್ಧ ವಿಜಯ್ ತಾತ ತಿರುಗೇಟು. ಎಫ್ಐಆರ್ ಆಯ್ತು ಅಂದ್ರೆ ರಾಜೀನಾಮೆ ಕೊಡ್ಬೇಕಾ? ಕುಮಾರಸ್ವಾಮಿನವರು ರಿಸೈನ್ ಮಾಡ್ತಾರಾ? ಸಿಎಂ ಪರ ಜಿಟಿ ದೇವೇಗೌಡ ಬ್ಯಾಟಿಂಗ್. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಚುರುಕು. ಇನ್ನು ಸಿಎಂ ಪತ್ನಿಗೆ ನೀಡಿದ್ದ ಸೈಟ್ ಮಹಜರು. ಸ್ನೇಹಮಯಿ ಕೃಷ್ಣಾಗೂ ಲೋಕ ಬುಲಾವ್. ಮತ್ತೆ ಚರ್ಚೆಗೆ ಬಂತು ಜಾತಿ ಜನಗಣತಿ ವಿಚಾರ. ಮುಂದಿನ ಕ್ಯಾಬಿನೆಟ್ನಲ್ಲೇ ಮಂಡನೆಗೆ ಒತ್ತಡ. ಸಿಎಂ ಭೇಟಿ ಮಾಡಲಿರುವ ಅಹಿಂದ ನಿಯೋಗ. ಇಂದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಅನಾರೋಗ್ಯದ ಕಾರಣಕ್ಕೆ ಸಿಗುತ್ತಾ ಬೇಲ್? ಸಾಕ್ಷ್ಯಾಧಾರಗಳ ಬಗ್ಗೆಯೇ ವಕೀಲರ ಪ್ರಶ್ನೆ. ಕಪಾಳಕ್ಕೆ ಹೊಡೆದ್ರು ಅನ್ನೋದು ಬಿಟ್ರೆ ಕೊಲೆಗೆ ಸಾಕ್ಷ್ಯ ಇಲ್ಲ. ಪವಿತ್ರ ಗೌಡಗೆ ಜಾಮೀನು ಕೊಡಬೇಕು ಅಂದ್ರು ವಕೀಲರು. ಇವತ್ತು ಪೊಲೀಸರ ಪರ ಎಸ್ಪಿಪಿ ವಾದ. ಮೈಸೂರಿನಲ್ಲಿ ನಾಡಹಬ್ಬ ದಸರಾ ವೈಭವ. ಪಂಡಿತ ಬಸವರಾಜ ಭಜಂತ್ರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿ. 3 ವರ್ಷದ ಒಳಗೆ ಫಿಲ್ಮ್ ಸಿಟಿ ಕಂಪ್ಲೀಟ್ ಅಂದ್ರು ಸಿಎಂ.